ಇವಾಗ ಡ್ರೈವರ್ನ ವೀಡಿಯೋ ಮಾಡ್ಬಿಟ್ಟು ಬಂದ್ಬಿಟ್ಟು ಸ್ಟಾಪ್ ಮಾಡು ಎಲ್ಲ ಆಯಿತು ಅವ್ನು ಬೈಕೊಂಡು ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಆಟೋ ಸೇನೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಶನಿವಾರ ದಿವಸ ನೈಟ್ 10 ಗಂಟೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ನಿಮಗೆ ಮಾಹಿತಿ ಮೊದಲೇ ತಿಳಿಸ್ಕೊಟ್ಟಿದ್ದೀವಿ. ನೈಟ್ ಗಾಡಿ 10 ಗಂಟೆ ಆಕ್ಸಿಡೆಂಟ್ ಆಗಿದ್ದೋಸ್ಕರ 2 ವೀಲರನ್ನು ಬಂದು ನಮ್ಮ ಆಟೋಗೆ ಆಕ್ಸಿಡೆಂಟ್ ಮಾಡಿದ. ಆಟೋಗೆ ಎಲ್ಲ ಡ್ಯಾಮೇಜ್ ಆಗಿದೆ. ಇದರಲ್ಲೇ ವಿಡಿಯೋ ಇದೆ, ಆಟೋದು ನೋಡ್ಕೊಳ್ಳಿ. ಚಾಲಕನಿಗೆ ಕಾಲು ಮುರಿದೋಗಿದೆ, ಆಟೋ ಡ್ರೈವರ್ಗೆ ಕಾಲು ಮುರಿದೋಗಿದೆ. ಹಂಗೆ ನೈಟಿಂದ ಕೆಲವು ಚಾಲಕರು ಇದ್ದರು. ಭಾನುವಾರ ಅಂತ ಮನೆಗೆ ಹೊಂಟೋಗಿದೆ, ನೈಟೆಲ್ಲ ಕಾಯ್ದು ಬೆಳಿಗ್ಗೆ ಜಾವ ಬಂದಿರೋದು ಸ್ಟೇಷನ್ಗೆ ಮಾಹಿತಿ ಬಂದು ಎಲ್ಲ ಕಡೆಯಿಂದ ಗಾಡಿ ಡಾಕ್ಯುಮೆಂಟ್ಸ್ಗಳು ಏನೇನು 2 ವೀಲರ್ದು ಇದು ನಮ್ಮ ಆಟೋದು ಡಾಕ್ಯುಮೆಂಟ್ಸ್ ಎಲ್ಲ ಸೇರ್ಪಡೆ ಮಾಡಿ ಏನಿತ್ತು ನಮ್ಮ ಚಾಲಕನಿಗೆ ಏನೋ ಅವರು ಕಾಲುಗೆ ಏಟ್ ಬಿದ್ದಿದೆ, ಆಟೋದು ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಕಾನೂನು ನೀತಿಯಿಂದನೇ ಸಂಘಟನೆ ಕಡೆಯಿಂದ ಬೆಂಗಳೂರು ಆಟೋ ಸೇನೆ ಕಡೆಯಿಂದ ಪ್ರತಿಯೊಂದಕ್ಕೆ ಸಹಾಯ ಮಾಡಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ಬೆಂಗಳೂರು ಆಟೋ ಸೇನೆ ಕಡೆಯಿಂದ ಅವ್ರಿಗೆ ಹಾಸ್ಪಿಟ್ಲು ಟ್ರೀಟ್ಮೆಂಟು ಅವ್ರ ಗಾಡಿದು ಎಲ್ಲ ಕಡೆಯಿಂದ ನಮ್ಮ ಕೈಯದಾಗಷ್ಟು ಅವ್ರು ಸೇರ್ಪಡೆ ಮಾಡಿ ಇಬ್ಬರು ಕಡೆಯಿಂದನೂ ಸೇರ್ಪಡೆ ಮಾಡಿ ಸ್ಟೇಷನ್ಗೆ ಸಮೇತ ತೊಗೊಂಡು ಬಂದು ಸ್ಟೇಷನಲ್ಲಿ ಕಾಂಪ್ರೂವ್ ಮಾಡ್ಕೊಂಡು ಎಲ್ಲ ಬಗೆಹರಿಸಿದ್ದೀವಿ. ನಾಳೆ ದಿವಸ ಇದರಲ್ಲೇ 2 ಜನ ಇದ್ದಾರೆ. ಒಬ್ಬ ಕ್ಯಾಬ್ 2 ವೀಲರ್ ಚಾಲಕ ಇದ್ದಾನೆ, ಒಬ್ಬ ಆಟೋ ಚಾಲಕ ಇದ್ದಾನೆ. ನಾಳೆ ದಿವಸ ನಮ್ಮ ಚಾಲಕ ಬಂದು 2 ವೀಲರನ್ನು ಕೇಳೋಂಗಿಲ್ಲ, 2 ವೀಲರ್ ಚಾಲಕ ಬಂದು ಆಟೋನಿಗೆ ಕೇಳೋಂಗಿಲ್ಲ. ಯಾಕಂದರೆ ಸ್ಟೇಷನ್ನಲ್ಲಿ ಲೆಟ್ರುಗಳು ಬರ್ಕೊಟ್ಬಿಟ್ಟು ಸಂಪೂರ್ಣ ಮಾಹಿತಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ಚಾಲಕರು ಪರವಾಗಿ ನಿಂತಿರೋದು ಎಲ್ಲ ಕ್ಲಿಯರ್ ಆಗಿದೆ ಅಂತ ತೋರಿಸ್ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಇನ್ನೊಂದೇನೆಂದರೆ ಬೆಂಗಳೂರು ಆಟೋ ಸೇನೆ ID ಕಾರ್ಡು ಪ್ರತಿಯೊಬ್ಬರಿಗೆ ಹೇಳೋದೇನೆಂದರೆ ಲೈಸೆನ್ಸ್ ಯಾವ ಥರ ನಮಗೆ ಚಾಲಕರಿಗೆ ಇಂಪಾರ್ಟೆಂಟು, ಯಾವ ಥರ ಅವಶ್ಯಕತೆ ಇರುತ್ತೆ ಆ ಥರ ID ಕಾರ್ಡು. 250 ರೂಪಾಯಿ ID ಕಾರ್ಡು, ಆಧಾರ್ ಕಾರ್ಡ್ ಜೆರಾಕ್ಸು, ಪಾಸ್ಪೋರ್ಟ್ ಸೈಜಲ್ಲಿ ಫೋಟೋ, DL ಜೆರಾಕ್ಸು ತೊಗೊಂಡು ಬಂದು ಕೊಟ್ಟರೆ ಬೆಂಗಳೂರು ಆಟೋ ಸೇನೆಯಲ್ಲಿ ಯಾವ ವ್ಯಕ್ತಿ ಇದ್ರೂ ಸ್ಟೇಷನ್ ಸಮಸ್ಯೆ ಇರಲಿ, ಗಾಡಿ ಕೆಟ್ಟೋಗಿರಲಿ, ಆಕ್ಸಿಡೆಂಟ್ ಇರಲಿ, ಯಾವುದು ಸ್ಟೇಷನ್ ಇರಲಿ, ಯಾವ ಸಂಘಟನೆಯಲ್ಲಿ ಇರಲಿ ನುಗ್ಗಿ ಫೈಟ್ ಮಾಡೋಕ್ಕೆ ಶಕ್ತಿ ಇರುತ್ತೆ. ಯಾಕಂದರೆ ID ಕಾರ್ಡ್ ಬಗ್ಗೆ ಅಷ್ಟೊಂದು ತಾಕತ್ತಿದೆ. ಲೈಸೆನ್ಸ್ ಯಾವ ಥರ ಪವರ್ ಆ ಥರ ID ಕಾರ್ಡ್ ಪವರು. ನಮಸ್ಕಾರ, ಬೆಂಗಳೂರು ಆಟೋ ಸೇನೆಯಿಂದ ಭಾಷೆ ಮಾತಾಡ್ತಾ ಇರೋದು. ಏನೋ ಒಂದು ನೈಟು ಬೈರತಿ ಕ್ರಾಸಲ್ಲಿ ಸಮಸ್ಯೆ ಆಗಿತ್ತು. ನೈಟಿಂದ ಸಖತ್ತವಾಗಿ ಒಂದು ಡ್ರೈವರಿಗೆ ಹಾಸ್ಪಿಟ್ಲಿಗೆ ತೋರಿಸೋ ಮುಖಾಂತರ ಎಲ್ಲ ನಿಂತ್ಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಒಂದು ಮಾತುಕತೆ ಆಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರೋದ್ರಿಂದ ಅವರಿಗೆ ಪರಿಹಾರ ಮಾಡಿಕೊಟ್ಟಿದ್ದೀವಿ. ಎಲ್ಲ ಮಾತುಕತೆ ಆಡಿ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಂದು ಚಾಲಕರು ಅಷ್ಟೇ ನಮ್ಮ ದಾಖಲಾತಿಗಳು ಕರೆಕ್ಟಾಗಿ ಇಟ್ಕೋಬೇಕು. ಯಾಕಂದರೆ ಒಂದು ದಾಖಲಾತಿ ಕಮ್ಮಿ ಇದ್ರೂ ಹೆಚ್ಚು ಕಮ್ಮಿ ಇಂಥ ಸಮಯದಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ನಿಮ್ಮ ಸಂಘಟನೆಯಲ್ಲಿ ಇರೋದಂಥ ಒಂದು ID ಕಾರ್ಡ್ಗಳು ಮಾಡ್ಕೊಳ್ಳಿ. ಯಾಕಂದರೆ ID ಕಾರ್ಡ್ ಇಲ್ಲಾಂದ್ರೂ ನಿಮಗೆ ಸಪೋರ್ಟ್ ಯಾರೂ ಮಾಡಲ್ಲ. ಹಾಗಾಗಿ ಒಂದು ಲೈಸೆನ್ಸ್ ಯಾವ ಥರ ನಮಗೆ ಮುಖ್ಯನೋ ಒಂದು ID ಕಾರ್ಡು ಅದೇ ಥರ ಮುಖ್ಯ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಇವತ್ತು ನೋಡಿ ಅವರಿಗೆ ಪರಿಹಾರ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಕಾಂಪ್ರಮೈಷನ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿ ಸೆಟಲ್ಮೆಂಟ್ ಮಾಡಿಕೊಟ್ಟಿದ್ವಿ. ಪ್ರತಿಯೊಂದು ಚಾಲಕರು ಅಷ್ಟೇ ನಮ್ಮ ಬೆಂಗಳೂರು ಆಟೋ ಸೇನೆಯಲ್ಲಿ ಒಂದು ದಾಖಲಾತಿಗಳು ಕರೆಕ್ಟಾಗಿದ್ದರೆ ನಾವು ಎಲ್ಲಿ ನಿಂತ್ಕೊಂಡು ಫೈಟ್ ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಮುಖಾಂತರ ನಾವು ಜಯ ಗಳಿಸ್ಬೋದು. ಪ್ರತಿಯೊಬ್ಬರಲ್ಲಿ ಮನವಿ, ನಮ್ಮ ಬೆಂಗಳೂರು ಆಟೋ ಸೇನೆಯಲ್ಲಿ ಇರೋವಂಥವ್ರು ಒಂದು ID ಕಾರ್ಡ್ಗಳು ಮಾಡಿಸ್ಕೊಳ್ಳಿ, ಗಾಡಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ಯೂನಿಫಾರ್ಮಲ್ಲಿ ಇರಿ. ಪ್ರತಿಯೊಂದು ನಮ್ಮ ನಿಯಮ ಏನಿದೆಯೋ ಅದು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಕಷ್ಟಕರಕ್ಕೆ ನಾವು ಸ್ಪಂದಿಸಿ ನಿಮಗೆ ಜಯ ಕಳಿಸ್ಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಬೆಂಗಳೂರು ಆಟೋ ಸೇನೆಗೆ ಜೈ.